ದೇವರು ಧರ್ಮ ಆಧ್ಯಾತ್ಮ ಕುರಿತ ವಿಶೇಷ ಕಾರ್ಯಕ್ರಮ ಓಂಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ರಾಧಿಕಾ. ದಕ್ಷಿಣ ಕನ್ನಡ ಎಂದರೆ ಹಲವು ಸಂಪ್ರದಾಯ ಆಚರಣೆಗಳ ನೆಲೆವೀಡು. ಇಲ್ಲಿನ ಒಂದೊಂದು ಪುಣ್ಯಕ್ಷೇತ್ರವು ಒಂದೊಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ. ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಕಮಲಶಿಲೆ ಹೀಗೆ ಪ್ರಸಿದ್ಧವಾದ ಇನ್ನೊಂದು ಕ್ಷೇತ್ರ ಅಂದರೆ ಪೊಳಲಿ ಶ್ರೀ ರಾಜರಾಜೇಶ್ವರಿ. ಇದು ಪುರಾಣದ ಸುಗತ ಮಹಾರಾಜನಿಂದ ಸ್ಥಾಪಿತವಾದ ಕ್ಷೇತ್ರ. ಇಲ್ಲಿ 9.5 ಅಡಿ ಎತ್ತರದ ಭವ್ಯವಾದ ಮಣ್ಣಿನ ವಿಗ್ರಹದ ರೂಪದಲ್ಲಿ ನೆಲೆ ನಿಂತಿದ್ದಾಳೆ ಶ್ರೀ ರಾಜರಾಜೇಶ್ವರಿ. ಇಂಥ ರಾಜರಾಜೇಶ್ವರಿ ನೆಲೆ ನಿಂತಿರೋ ಪೊಳಲಿ ಕ್ಷೇತ್ರದ ಇತಿಹಾಸ ಅತ್ಯಂತ ಆಸಕ್ತಿಕರ. ಬನ್ನಿ, ಪೊಳಲಿ ಕ್ಷೇತ್ರದ ಇತಿಹಾಸ ಮತ್ತು ರಾಜರಾಜೇಶ್ವರಿ ಮಹಿಮೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪರಶುರಾಮ ಸೃಷ್ಟಿ ಎಂದು ಕರೆಸಿಕೊಳ್ಳುವ ಸುಂದರ ನಾಡು ದಕ್ಷಿಣ ಕನ್ನಡದ ತುಳುನಾಡು. ತನ್ನದೇ ಆದ ಆಚಾರ, ವಿಚಾರ, ಸಂಸ್ಕೃತಿ, ವಿಚಾರ ವೈವಿಧ್ಯದಿಂದ ಕಂಗೊಳಿಸುವ ಸುಂದರ ಬೀಡು. ಭೂತಾರಾಧನೆ, ನಾಗಾರಾಧನೆ ಮೊದಲಾದ ಸಮೃದ್ಧಿ ಆಚರಣೆಗಳಿಂದ ಕೂಡಿದ ಈ ನಾಡು ಹಲವು ಪುಣ್ಯ ಕ್ಷೇತ್ರಗಳ ತವರೂರು. ಅಂಥ ಪುಣ್ಯ ಕ್ಷೇತ್ರಗಳಲ್ಲಿ ಒಂದು ಪೊಳಲಿಯ ಶ್ರೀ ರಾಜರಾಜೇಶ್ವರಿಯ ಕ್ಷೇತ್ರ. ಪೊಳಲಿಯ ಕ್ಷೇತ್ರದಿ ನೆಲೆಯಾಗಿರುತ್ತಿಹ ರಾಜೇಶ್ವರಿ ತಾಯೇ, ಸುಲಲಿತ ಜ್ಞಾನ ಪ್ರದಾಯಿನಿ ಕೋಮಲೆ ಹರಸು ಪದ್ಮ ನಿಲಯೇ, ನೀ ಹರಸು ಪದ್ಮ ನಿಲಯೇ. ಪೊಳಲಿಯ ಕ್ಷೇತ್ರದಿ ನೆಲೆಯಾಗಿರುತ್ತಿಹ ರಾಜೇಶ್ವರಿ ತಾಯೇ, ಸುಲಲಿತ ಜ್ಞಾನ ಪ್ರದಾಯಿನಿ ಕೋಮಲೆ ಹರಸು ಪದ್ಮ ನಿಲಯೇ, ನೀ ಹರಸು ಪದ್ಮ ನಿಲಯೇ. ಈಕೆ ರಕ್ತವರ್ಣೆ, ಕುಂಕುಮ ಶೋಭಿತೆ, ಪದ್ಮಾಸನ ಸ್ಥಿತೆ, ಮೃಣ್ಮಯ ಮೂರ್ತಿ, ಕೆಂಪು ಸೀರೆ, ತಲೆಗೆ ವಜ್ರ ಕಿರೀಟ, ಸಿಂಹಕಟಿ, ಪ್ರಮಾಣಬದ್ಧ ಶರೀರ, 9.5 ಎತ್ತರದ ನಿಲುವು. ಹೌದು, ಇವಳು ಪೊಳಲಿ ರಾಜರಾಜೇಶ್ವರಿ. ಶ್ರೀ ಕ್ಷೇತ್ರ ಪೊಳಲಿಯ ಅಧಿದೇವತೆ. ಪೊಳಲಿಯ ದೇಗುಲದಿ ನೆಲೆಸಿರುವ ಲೋಕಮಾತೆ ನಿನ್ನ ಪದಕ್ಕೆ ನಮಿಸುವೆವು. ಭಕ್ತರನ್ನು ಮಕ್ಕಳಂತೆ ಪ್ರೀತಿಯಲಿ ಸಲಹುವಾಕೆ ನೀನೆಂದು ನಂಬಿಹೆವು. ಪೊಳಲಿಯ ದೇಗುಲದಿ ನೆಲೆಸಿರುವ ಲೋಕಮಾತೆ ನಿನ್ನ ಪದಕ್ಕೆ ನಮಿಸುವೆವು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪೊಳಲಿ ಗ್ರಾಮದಲ್ಲಿ ನೆಲೆಸಿದ್ದಾಳೆ ಶ್ರೀ ರಾಜರಾಜೇಶ್ವರಿ. ಈ ಕ್ಷೇತ್ರ ಅತ್ಯಂತ ಪ್ರಾಚೀನವಾದದ್ದು. ಸುರಥ ಎಂಬ ಮಹಾರಾಜ ಈ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಿದ ಎಂಬ ಕಥೆಯಿದೆ. ಕ್ರಿಸ್ತ ಶಕದ ಪ್ರಾರಂಭದಿಂದಲೂ ಈ ದೇವಸ್ಥಾನದ ಹೆಸರನ್ನ ಉಲ್ಲೇಖಿಸಲಾಗಿದೆ. ಅಶೋಕನ ಶಾಸನಗಳಲ್ಲಿ, ವಿದೇಶಿ ಪ್ರವಾಸಿಗಳ ಕಥನಗಳಲ್ಲಿ ಪೊಳಲಿ ರಾಜರಾಜೇಶ್ವರಿಯ ಉಲ್ಲೇಖ ಮಾಡಲಾಗಿದೆ. ಕ್ಷೇತ್ರದ ಪ್ರತಿಷ್ಠಾಪನೆ ಸುಮಾರು 2000 ವರ್ಷಗಳ ಹಿಂದೆ ಸುರಥ ಎಂಬ ಮಹಾರಾಜ ಈ ರಾಜ್ಯವನ್ನು ಆಳುತ್ತಿದ್ದರು. ರಾಜ್ಯವನ್ನು ವೈರಿಗಳ ಆಕ್ರಮಣದ ರಾಜ್ಯಗಳನ್ನು ಕಳ್ಕೊಂಡು ರಾಜ್ಯಭ್ರಷ್ಟನಾಗಿ 3 ವರ್ಷ ನಿರಾಹಾರವಾಗಿ ತಪಸ್ಸು ಮಾಡಿದರು. ಆಮೇಲೆ ಅವರಿಗೆ ಈ ರೀತಿಯಾಗಿ ಪ್ರೇರೇಪಣೆ ಅಥವಾ ಸ್ವಪ್ನ ಅಂತ ಹೇಳ್ತಾರೆ. ತನ್ನ ಗಾತ್ರದ ಮೃಣ್ಮಯ ಮೂರ್ತಿಗಳು, ಮಹಾಗಣಪತಿ, ಸುಬ್ರಹ್ಮಣ್ಯ, ರಾಜರಾಜೇಶ್ವರಿ, ಭದ್ರಕಾಳಿ ಪ್ರಧಾನ ವಿಗ್ರಹಗಳು ಎಲ್ಲ ಮೃಣ್ಮಯ ಮೂರ್ತಿ, ಸಪರಿವಾರ ಸಹಿತ ಮೃಣ್ಮಯ ಮೂರ್ತಿಗಳನ್ನು ಸುರತ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡ್ತಾ ಬಂದರು. ಹೋದ ರಾಜ್ಯಗಳೆಲ್ಲ ಸಿಕ್ಕಿ ರಾಜ್ಯ ಸುಭಿಕ್ಷೆ ಆಯಿತು. ರಾಜರಾಜೇಶ್ವರಿಯ ವಿಶೇಷತೆ ಬಗ್ಗೆ ನಿಮಗೆ ಹೇಳಲೇಬೇಕು. ಸಾಮಾನ್ಯವಾಗಿ ದೇವತಾ ಮೂರ್ತಿಗಳು ಕಲ್ಲಿನದಾಗಿರುತ್ತದೆ. ಆದರೆ ಪೊಳಲಿಯ ಶ್ರೀ ರಾಜರಾಜೇಶ್ವರಿಯದ್ದು ವಿಶಿಷ್ಟವಾದ ಮಣ್ಣಿನ ವಿಗ್ರಹ. ಸಾವಿರಾರು ವರ್ಷಗಳಿಂದಲೂ ಇಲ್ಲಿ ಮಣ್ಣಿನ ಮೂರ್ತಿಯನ್ನೇ ಪೂಜಿಸುತ್ತಾ ಬರಲಾಗಿದೆ. ಇದು ಅಂತಿಂಥ ಮಣ್ಣಿನ ಮೂರ್ತಿಯಲ್ಲ, ಕಲ್ಲಿನಷ್ಟೇ ಗಟ್ಟಿಯಾದುದು. ಮಣ್ಣಿನ ಮೂರ್ತಿಯನ್ನು ವಿವಿಧ ಮರಗಳ ವಿಶಿಷ್ಟ ರಸಗಳನ್ನ ಬಳಸಿ ಮಣ್ಣಿಗೆ ಕಲ್ಲಿನ ಬಲ ಬರುವಂತೆ ಮಾಡಲಾಗುತ್ತೆ. ಈ ವಿಧಾನವು ಬಹು ಪುರಾತನವಾಗಿದ್ದು ಇಂದಿಗೂ ಬಹು ಹಿಂದೆಯೇ ಮಿಶ್ರಣ ಮಾಡಲಾದ ಮಣ್ಣಿನಿಂದ ತಾಯಿಯ ವಿಗ್ರಹ ನಿರ್ಮಾಣ ಮಾಡಲಾಗುತ್ತೆ.
ಶ್ರೀ ರಾಜರಾಜೇಶ್ವರಿಯ ಮೂರ್ತಿಯು ಸುಮಾರು 9 ಅಡಿಗಳಿಗೂ ಎತ್ತರವಿದೆ. ಇಡೀ ಭಾರತದಲ್ಲಿ ಇಷ್ಟು ದೊಡ್ಡದಾದ ಮಣ್ಣಿನ ಮೂರ್ತಿ ಬೇರೆಲ್ಲೂ ಇಲ್ಲ. ತಾಯಿಯ ವಿಗ್ರಹವು ತನ್ನ ಗಾತ್ರದಿಂದ ಅಷ್ಟೇ ಅಲ್ಲ, ಕಲಾತ್ಮಕವಾಗಿಯೂ ಮನಸೆಳೆಯುವಂತಿದೆ. ರಾಜರಾಜೇಶ್ವರಿಯ ಮೂರ್ತಿಯು ಅತ್ಯಾಕರ್ಷಕವಾದ ವಜ್ರದ ಕಿರೀಟವನ್ನ ಹೊಂದಿದೆ. ಈ ಕಿರೀಟವು ಸುಗಂಧ ಮಹಾರಾಜರದ್ದೇ ಎಂದು ಹೇಳಲಾಗುತ್ತೆ. ಪೊಳಲಿಯ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಿಯ ಎದುರು ನಿಂತಾಗ ನಮ್ಮೆಲ್ಲ ದುಃಖ ನಾಶವಾಗಿ ಸುಖ ನೆಮ್ಮದಿ ಮನೆ ಮಾಡುತ್ತೆ. ಹಚ್ಚ ಹಸಿರಿನಿಂದ ಕೂಡಿದ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಸಾಕು, ಮನಸ್ಸು ಉಲ್ಲಾಸಿತವಾಗುತ್ತದೆ. ಸರ್ವಾಲಂಕಾರ ಭೂಷಿತವಾದ ಈ ಮೃಣ್ಮಯ ವಿಗ್ರಹವನ್ನ ನೋಡಿದಾಗ ಪ್ರಶಾಂತ ಮನಸ್ಥಿತಿ ಪಡೆದು ರೋಮಾಂಚಿತರಾಗ್ತೇವೆ. ವಿಗ್ರಹದಲ್ಲಿ ನೆಟ್ಟ ದೃಷ್ಟಿಯನ್ನು ಹಿನ್ನೆಗೆಲಾರದ ಭಾವ ತನ್ಮಯತೆ ಹೊಂದುತ್ತೇವೆ. ಪೊಳಲಿಯ ಶ್ರೀ ರಾಜರಾಜೇಶ್ವರಿ ಮಣ್ಣಿನ ವಿಗ್ರಹ ದೇಶದಲ್ಲೇ ಎತ್ತರದ ಮಣ್ಣಿನ ಮೂರ್ತಿ. ಇನ್ನು ಇವಳಿಗೆ ನಡೆಯುವ ಪೂಜೆ ಅದು ಕೂಡ ಅತ್ಯಂತ ವಿಶೇಷ. ಈ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.